ಬೆಂಗಳೂರಿನ ಎಸ್ಪಿಎಸ್ಎಸ್ ತಂಡದ ವತಿಯಿಂದ ಆಯೋಜಕರಾದ ಶ್ರೀಮತಿ ಶಶಿಪ್ರಭಾ ಇವರ ಮುಂದಾಳತ್ವದಲ್ಲಿ ಮಂಗಳೂರಿನ ಹೋಟೆಲ್ ಸಿವಿಯು ಸಭಾಂಗಣದಲ್ಲಿ ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳನ್ನ ಶ್ರೀಯುತ ನಾಗರಾಜ್ ಅವರು ಸ್ವಾಗತಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಬಂದಿರುವ ಸೀನಿಯರ್ ಸ್ಪೆಷಲಿಸ್ಟ್ ಅಂಡ್ ಕನ್ಸಲ್ಟೆಂಟ್ ಫಿಜಿಷಿಯನ್ ವೆನ್ಲಾಕ್ ಡಿಸ್ಟ್ರಿಕ್ಟ್ ಟೀಚಿಂಗ್ ಹಾಸ್ಪಿಟಲ್ ಮಂಗಳೂರು ಶ್ರೀಯುತ ಡಾಕ್ಟರ್ ಜುಲಿಯನ್ ಸರ್ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಚಪ್ಪಾಳೆ ಬರಬೇಕು, ಚಪ್ಪಾಳೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರತಕ್ಕಂಥ ವಲಯ ಆಯುಕ್ತರು ಮಹಾನಗರ ಪಾಲಿಕೆ ಮಂಗಳೂರು ಶ್ರೀಮತಿ ವಾಣಿ ವಿ ಆಳ್ವಾ ಇವರು ಉದ್ಘಾಟಕರಾಗಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಎಸ್ಬಿಎಸ್ಎಸ್ ತಂಡದ ಎಲ್ಲ ಕಲಾವಿದರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಸನ್ಮಾನವನ್ನು ಸ್ವೀಕರಿಸುತ್ತಿರುವ ವಾಣಿ ವಿ ಆಳ್ವಾ ಅವರಿಗೆ ಧನ್ಯವಾದಗಳು. ಹಾಗೆ ಸನ್ಮಾನವನ್ನು ಮಾಡುತ್ತಿರುವ ಶ್ರೀಮತಿ ಶಶಿಪ್ರಭಾ ಅಜಿತ್ ಕುಮಾರ್ ಅವರಿಗೆ ಕೂಡ ಧನ್ಯವಾದಗಳು. ಶ್ರೀಮತಿ ಶಶಿಪ್ರಭಾ ನಮ್ಮ ಎಸ್ಬಿಎಸ್ಎಸ್ ತಂಡದ ಆಯೋಜಕರು ಬೆಂಗಳೂರು. ನಂತರ ಅತಿಥಿಗಳು ಜೊತೆಗೂಡಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ವಲಯ ಆಯುಕ್ತರಾದ ಶ್ರೀಮತಿ ವಾಣಿ ವಿ ಆಳ್ವಾ ಅವರು, ಸಂಗೀತದಿಂದ ಹೃದಯ ಹಾಗೂ ಆರೋಗ್ಯದ ವರ್ಧನೆಯಾಗುತ್ತೆ. ಇಂತಹ ಒಂದು ಶುಭ ಗಳಿಗೆಯಲ್ಲಿ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಬಹಳ ಸಂತಸಕರ ಎಂದು ಹೇಳಿದರು. ಬಹಳಷ್ಟು ಒತ್ತಡಗಳ ನಡುವೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಆ ಒತ್ತಡಗಳಿಗೆ ಮದ್ದು ಏನು ಅಂತ ಹೇಳಿದರೆ ಸಂಗೀತದ ಆಲಾಪನೆ. ಸಂಗೀತ ಅಂತ ಹೇಳಿದರೆ ಅದು ಎಲ್ಲ ಅನಾರೋಗ್ಯಕ್ಕೆ ಕೂಡ ಮದ್ದು. ಹಾಗೆಯೇ ಒತ್ತಡಗಳ ನಡುವೆ ಬದುಕ್ತಾ ಇರುವಂಥವರಿಗೆ ಒಂದು ಬದುಕಿನ ದಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನಷ್ಟು ಭಗವಂತ ನಿಮಗೆ ಹಾಡನ್ನು ಹಾಡಿಸುವಂಥ ಶಕ್ತಿಯನ್ನು ಕೊಡಲಿ. ಆ ಮೂಲಕ ನೀವು ನಮ್ಮ ಸಮಾಜಕ್ಕೊಂದು ದಾರಿದೀಪ ಆಗಿ ಅಂತ ಹಾರೈಸ್ತಾ, ಎಸ್ಪಿಎಸ್ಎಸ್ ತಂಡ 8 ವರ್ಷಗಳ ಕಾಲ ಸುದೀರ್ಘ ವರ್ಷಗಳ ಸೇವೆಯನ್ನು ಮಾಡಿದ್ದೀರಾ. ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿಯನ್ನು ಶಶಿಪ್ರಭಾ ಮತ್ತು ಅವರ ತಂಡಕ್ಕೆ ನೀಡುವಂತಾಗಲಿ ಅಂತ ಹಾರೈಸ್ತೇನೆ. ನಂತರ ಮಾತನಾಡಿದ ಮಂಗಳೂರು ಮೆಸ್ಕಾಂನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಯುತ ಶಾಂತಕುಮಾರ್ HM ಕಾರ್ಯಕ್ರಮಕ್ಕೆ ಶುಭ ನುಡಿದರು. ಯಾಕೆಂದರೆ ಸಂಗೀತ ಅನ್ನೋದು ನಮಗೆ ಈಗ ಅಂದರೆ ಎಲ್ಲರೂ ನಾವು ಬೇರೆ ಬೇರೆ ಅಭಿರುಚಿ ಮತ್ತು ಬೇರೆ ಬೇರೆ ವೃತ್ತಿ ಇದ್ದೀವಿ, ಬಟ್ ಆದರೂ ಒಂದು ಕಡೆ ಸೇರಿದ್ದೀವಿ. ಅದಕ್ಕೆ ಕಾರಣ ಸಂಗೀತ. ಸೊ ಈ ಸಂಗೀತ ನಮ್ಮನ್ನೆಲ್ಲ ಸೇರಿಸಿದೆ. ಅದನ್ನು ಆಯೋಜನೆ ಮಾಡಿರೋ ನಮ್ಮ ಶಶಿಪ್ರಭಾ ಮತ್ತು ಅವರಿಗೆ ಸಾರಥಿಯಾಗಿ ನಾಗರಾಜ್ ಅವರು, ಹಾಗೆ ಎಲ್ಲರೂ ಸೇರಿದ್ದಾರೆ. ಸೊ ಇದೊಂದು ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ. ಮಿಸಸ್ ಇಂಡಿಯಾ ಫಿಟ್ನೆಸ್ ಕ್ರೌನ್ ವಿನ್ನರ್ ಆದ ಶ್ರೀಮತಿ ಪ್ರತಿಭಾ ಸಾಲಿಯನ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಅದ್ಭುತ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದರು. ಹಸಿರು ಉಸಿರು ಹೇಳುವಾಗಲೇ ನಮಗೆ ಸಂಗೀತವು ನಮ್ಮ ಒಂದು ಉಸಿರು ಅಂತ ಹೇಳ್ಬೋದು ನನ್ನ ಪ್ರಕಾರ. ಹಾಗೆ ನಾನು ಅದರಿಂದಾಗಿ ಇನ್ಸ್ಪಿರೇಷನ್ ಆಗಿ ನಾನೇ ಒಂದು ಸ್ವಂತ ಕೆರೋಕೆ ಸ್ಟುಡಿಯೋವನ್ನು ಮಾಡಿದೆ. ಇದರಿಂದ ಸಂಗೀತ ನಮಗೊಂದು ಎಲ್ಲರನ್ನು ಚೇಂಜ್ ಮಾಡ್ತದೆ. ಅದಲ್ಲದೆ ನಾನು ಕೆಲವು ನೋಡಿದ್ದೇನೆ, ಮೆಂಟಲ್ ರಿಟೈರ್ಡ್ ಮಕ್ಕಳು ಸಮೇತ ಈ ಸಂಗೀತದಿಂದ ತುಂಬ. ನನ್ನದೇ ಒಂದು ಫ್ರೆಂಡಿನ ಮಗಳು ಹೆಸರು ಹೇಳುವಷ್ಟು ಹುಷಾರಾಗಿದ್ದಾಳೆ. ಅವಳು ನನ್ನನ್ನು ಪಕ್ಕಕ್ಕ ಅಂತ ಕರೀಲಿಕ್ಕೆ ಶುರು ಮಾಡಿದ್ಲು. ಅಂದರೆ ನಿಜವಾಗಿ ಹಾಗಾದರೆ ನಮ್ಮಂಥವ್ರಿಗೆ ಎಷ್ಟು, ನಮ್ಮದು ಈಗ ಸ್ಟ್ರೆಸ್ಸಿನ ಬದುಕು ಎಲ್ಲರದು, ಆಫ್ಟರ್ 40 ಅಂತ ಹೇಳೋದು ಬೇಡ. ಹಾಗೆ ಖಂಡಿತ ನಮಗೆ ಸಂಗೀತ ಬೇಕು ಅಂತ ಹೇಳ್ತಾ ಇದ್ದೇನೆ. ಮಂಗಳೂರು ಮೆಸ್ಕಾಂನ ಸೀನಿಯರ್ ಅಸಿಸ್ಟೆಂಟ್ ಆಫೀಸರ್ ಶ್ರೀಮತಿ ಹೇಮಾವತಿಯವರು ಸಹ ಕಾರ್ಯಕ್ರಮಕ್ಕೆ ಶುಭವನ್ನ ನುಡಿದರು. ಈ ವಿಶ್ವ ಪರಿಸರ ದಿನವನ್ನು 1972 ಜೂನ್ 5ರಂದು
ವಿಶ್ವಸಂಸ್ಥೆ ಒಂದು ಜಾಗತಿಕ ಮಟ್ಟದಲ್ಲಿ ಈ ಪರಿಸರ ಸಂರಕ್ಷಣೆಗಾಗಿ ಈ ಜೂನ್ 5 ಒಂದು ವಿಶ್ವ ಪರಿಸರ ದಿನವನ್ನಾಗಿ ಘೋಷಣೆ ಮಾಡಲಾಯಿತು. ಇದರ ಮೂಲ ಕಾನ್ಸೆಪ್ಟ್ ಏನಂತ ಹೇಳಿದರೆ, ನಾವು ಗಿಡಗಳನ್ನು ಬೆಳೆಸುವುದು ಮತ್ತು ಪ್ರಕೃತಿಯಲ್ಲಿ ಪರಿಸರದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡುವುದು. 2025ನೇ ಸಾಲಿನ ಒಂದು ಥೀಮ್ ಏನಂತ ಹೇಳಿದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಪ್ಪಿಸುವುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ವೆಲ್ನಾಕ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಸೀನಿಯರ್ ಸ್ಪೆಷಲಿಸ್ಟ್ ಡಾಕ್ಟರ್ ಜೂಲಿಯಾನಾ ಸಲ್ದಾನಾ ಅವರು, ಸಂಗೀತದ ರಸದೌತಣದಲ್ಲಿ ನಮ್ಮೆಲ್ಲರ ಆರೋಗ್ಯದ ಗುಟ್ಟು ಅಡಗಿದೆ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಶ್ರೀಮತಿ ಶಶಿಪ್ರಭಾರ್ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು. ಮಂಗಳೂರಲ್ಲಿ ಫಸ್ಟ್ ಟೈಮ್ ಗೋಲ್ಡ್ ಫಿಂಜಲ್ಲಿ ಮಾಡಿದ್ದು. ಅಲ್ಲಿ ಬಂದ ಮೇಲೆ ನಾನು ಗೆಸ್ಟಾಗಿ ಬಂದೆ. ಆಮೇಲೆ ಕಂಟಿನ್ಯೂಸ್ ಆಗಿ ಇವರದೊಂದು ಈ ಆರ್ಗನೈಸ್ ಮಾಡುವ ರೀತಿ, ಸಂಗೀತಕ್ಕೊಂದು ಪ್ರೀತಿ ನೋಡಿ ನಾನು ಗೆಸ್ಟ್ ಇದ್ದವನು ಹೋಸ್ಟ್ ಆಗಿಬಿಟ್ಟೆ ಕಾಣ್ತದೆ. ಬಟ್ ಈ SBSS ತಂಡ ಇಟ್ ಹಸ್ ಬಿಕಮ್ ಲೈಕ್ ಆನ್ ಹೆಡ್ ಕ್ವಾರ್ಟರ್ಸ್ ಫಾರ್ ಮೀ. ಎಸ್, ಸೊ ನಾನು ಯಾವಾಗಲೂ ಶಶಿ ಅವರು ಕೇಳಿದರೆ ಎಸ್ ರೆಡಿ ಡನ್. ಸೊ ಈಗ ಇನ್ನೊಂದು ಒಳ್ಳೆ ಕಾನ್ಸೆಪ್ಟ್ ಇವರದಿಂದ ಎಲ್ಲರೂ ಮಾತಾಡಿದರು, ಗ್ರೀನರಿ ಈಸ್ ಹೆಲ್ತ್, ಹಸಿರೇ ಉಸಿರು. ಖಂಡಿತವಾಗಲು, ಯಾಕೆಂದರೆ ನಾವೆಲ್ಲರೂ ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತೀವಿ. ಆಕ್ಸಿಜನ್ ಇಲ್ಲದ್ರೆ ಒಂದು ಗಳಿಗೆನೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತೀವಿ, ಆಯಿತಾ? ವೆಹಿಕಲ್ಸ್ ಆಗಲಿ, ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಕನ್ವರ್ಟ್ ಆಗಬೇಕಾದ್ರೆ ಅದಕ್ಕೆ ಪ್ಲ್ಯಾಂಟ್ಸ್ ಬೇಕು. ಪ್ಲ್ಯಾಂಟ್ಸ್ ಇಲ್ಲದೆ ಸಾಧ್ಯನೇ ಇಲ್ಲ. ಗ್ರೀನರಿ ಬೇಕೇ ಬೇಕು. ಹಾಗೆ ಈ ಒಂದು ಕಾನ್ಸೆಪ್ಟ್, ಒಂದು ಸಂಗೀತ ಆಡುವಾಗ ನಮ್ಮ ಲಂಗ್ಸ್ ಎಕ್ಸ್ಪಾಂಡ್ ಆಗ್ತದೆ. ಲಂಗ್ಸ್ ಎಕ್ಸ್ಪಾಂಡ್ ಆಗಿ ನಮ್ಮ ಹಾರ್ಮೋನ್ಸ್ ರಿಲೀಸ್ ಆಗಿ ನಮಗೊಂದು ವೆಲ್ ಬೀಯಿಂಗ್ ಕೊಡ್ತದೆ. ಹಾಗೂ ಈ ಒಂದು ಹಸಿರೇ ಉಸಿರು ಎಂಬುದು ಗ್ರೀನರಿ ಕೂಡ ನಮಗೂ ಭಾರಿ ಒಳ್ಳೆ ಹೆಲ್ತ್ ಕೊಟ್ಟು ಎನರ್ಜಿಗಾಗಿ ಇರ್ತವೆ. ಕಾರ್ಯಕ್ರಮದ ಆಯೋಜಕಿ ಶ್ರೀಮತಿ ಶಶಿಪ್ರಭಾ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ RR ರಿಟ್ರೀಟ್ ರೆಸಾರ್ಟ್ನ ಓನರ್ ಶ್ರೀಮತಿ ಶರ್ಮಿಳಾ ಸುರೇಶ್, PWD ಉಡುಪಿ ವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀ ಮಂಜುನಾಥ SB, ಉಳ್ಳಾಲ ನಗರಸಭೆಯ ಇಂಜಿನಿಯರ್ ಶ್ರೀ ತುಳಸಿದಾಸ್, ಖ್ಯಾತ ರಂಗಭೂಮಿ ಕಲಾವಿದೆ ಶ್ರೀಮತಿ ಶೋಭಾ ದೇವಾಡಿಗ, ಖ್ಯಾತ ಗಾಯಕರು ಹಾಗೂ ಉದ್ಯಮಿಗಳು ಶ್ರೀ ಸುನಿಲ್ ಶೆಟ್ಟಿ ಹಾಗೂ ಇಂಜಿನಿಯರ್ ಸುರೇಶ್ ಬಾಬು ಮತ್ತು ಲಯನ್ ಚಂದ್ರಕಾಂತ್ ಅವರು ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಸಂಗೀತದ ರಸದೌತಣ ನೀಡುವ ವಿಶೇಷ ಕಾರ್ಯಕ್ರಮ ಜರುಗಿತು. ಪ್ರೀತಿಯಲ್ಲೇ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಬಾಸಿಯ ಕಾಸಿಯ जाने जाना एक बार होता प्यार, जीवन में जाने जाना एक बार होता प्यार. सागर किनारे दिल है पुकारे, तू जो नहीं तो मेरा कोई नहीं है वो. कौन चले कोई हम सफर, कब कैसे मिले, जो नाम दे लिखा. ओ मेरे साजन साजन साजन, मेरे साजन 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 साजन. तोबा मेरी तोबा क्या दर्द है, दर्द बड़ा भी दर्द है. तोबा मेरी तोबा क्या दर्द है, दर्द बड़ा भी दर्द है. कभी मुझको हंसाए कभी मुझको रुलाए, कोई कैसे ढूंढ के लाए, न जाने कहाँ दिल को गया. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೇಳಿದೆ. ಓಹೋ ನೀನಿರುವಾಗಲೇ ಸ್ವರ್ಗವಿದ್ದರೆ ನಾನು ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳುವೆ.
ठहरा रहा जमीन चलने लगी, धड़का ये दिल सांस थमने लगी. ನೀನು ಹತ್ತಿರ ಇದ್ದಿದ್ದರೆ ಏನೋ ಚಂದವೋ, ನನ್ನ ಮುತ್ತಿಗೆ ಸಿಕ್ಕಿದ್ದರೆ ಆಹ ಏನೋ ಅಂದವೋ. ಮಾರು ಚಂದಿರ ನನ್ನ ಹತ್ತಿರ, ಮಾರು ಸುಂದರ ಇನ್ನು ಹತ್ತಿರ. हमारी चाहतों को इतना सकेगा फसाना. नजर मिली दिल धड़का, मेरी धड़कन ने कहा लव यू राजा, किस मी आजा, लव यू राजा. ಹೃದಯ ಹಾಡಿದಾಗ ದಿನವೂ ಉಲ್ಲಾಸವೇನೆ, ಬದುಕು ಆನಂದ ತಾನೆ. ಇದೇ ಸ್ವರ್ಗ ನೋಡು ಎಂದು ಹೃದಯ ಕೂಗಿ ಹೇಳಿತು, ಇದೇ ಸ್ವರ್ಗ ನೋಡು ಎಂದು ಹೃದಯ ಕೂಗಿ ಹೇಳಿತು. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ 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 ಹೇಳಮ್ಮ. तेरा साथ छूटा, विवाद आज टूटा, मैं खुद को मिटा दूंगी तेरी चाहत में. दुनिया बुला दूंगा तेरी चाहत में. टूटे न जाए कभी ये प्यार की कसम, आपकी कसम. आजकल तेरे मेरे प्यार के चर्चे हर जमान पर. अच्छा, सबको मालूम है और सबको खबर हो गई. तो क्या आजकल तेरे मेरे प्यार के चर्चे हर ज़बान पर, सबको मालूम है अब सबको खबर हो गई. आजकल तेरे मेरे प्यार के चर्चे हर जमान पर. अच्छा, सबको मालूम है और सबको खबर हो गई. तो क्या आजकल तेरे मेरे प्यार के चर्चे